ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಇವತ್ತಿನ ವಿಡಿಯೋದಲ್ಲಿ ಕಾಯಿ ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಒಂದೇ ಥರ ದೋಸೆ ತಿಂದು ಬೇಜಾರಾಗಿದ್ದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲ್ಲಾಗಿ ಅರ್ಧ ಗಂಟೆ ಒಳಗಡೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ನಾವು ನೆನೆಸ್ಬಿಟ್ಟು ರುಬ್ಬಿ ಮತ್ತು ಇದನ್ನೆಲ್ಲನ ಹುಳಿ ಬರ್ಸೋ ಅವಶ್ಯಕತೆ ಏನಿರೋದಿಲ್ಲ. ಅಷ್ಟು ಸಿಂಪಲ್ಲಾಗಿ ಯಾವ ರೀತಿ ಮತ್ತು ಟೇಸ್ಟಿಯಾಗಿ ಮಾಡ್ಬೋದು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತುಂಬ ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಕಾಯಿ ದೋಸೆ ಅಂತಂದರೆ ಕಾಯಿ ತಿಂದ್ರೇ ತುಂಬಾ ಅಷ್ಟು ಟೇಸ್ಟಿಯಾಗಿರುತ್ತೆ. ದೋಸೆ ಕೇಳಲೇಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ತಡೆ ಯಾಕೆ ಮಾಡೋದು, ಮೊದಲು ತೆಂಗಿನಕಾಯಿನ ಆದಷ್ಟು ಎಳೆ ತೆಂಗಿನಕಾಯಿನ ಇದ್ದರೆ ತೊಗೊಳ್ಳಿ. ಬಲ್ತಿರೋದಿದ್ರೂ ಪರವಾಗಿಲ್ಲ. ಎಳೆ ತೆಂಗಿನಕಾಯಲ್ಲಿ ತುಂಬಾ ರುಚಿಯಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ಮಿಕ್ಸಿ ಜಾರಲ್ಲಿ ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಬೇಕು. ಪೇಸ್ಟ್ ಥರ ಆಗಬೇಕು, ಆವಾಗಲೇ ತುಂಬ ಚೆನ್ನಾಗಿರೋದು. ಯಾವುದೇ ಥರದ ಕಾಯೆಲ್ಲ ಉಳ್ಕೊಬಾರ್ದು. ಆ ರೀತಿ ನೀವು ನುಣ್ಣಗೆ ರುಬ್ಕೊಳ್ಳಿ. ನಾನಿಲ್ಲಿ ಚಿರೋಟಿ ರವೆನ ಹಾಕ್ಕೊತಾ ಇದ್ದೀನಿ. 1 ಕಪ್ಪು ಚಿರೋಟಿ ರವೆನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 1 ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ. ಎಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನೋ ಅಷ್ಟು ಮೊಸರನ್ನ ಸೇರಿಸ್ಬಿಟ್ಟು ನೋಡಿ, ಕಾಯಿನ ನಾನು ಒಂದು ದೊಡ್ಡ ಹೋಳು ಕಾಯಿ ತೊಗೊಂಡಿದ್ದೀನಿ. ಅಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ಈಗ ಮೂರೂ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ತೊಗೊಂಡಿರ್ತೀವಲ್ಲ, ಒಂದೇ ಸಲ ಮಿಕ್ಸಿಗೆ ಹಾಕ್ಕೊಳೋದಕ್ಕಾಗೋದಿಲ್ಲ. ಹಾಗಾಗಿ 1 2ರಿಂದ 3 ಸಲ ಚೆನ್ನಾಗಿ ಸ್ವಲ್ಪನೇ ಹಾಕ್ಕೊಬೇಕಾಗುತ್ತೆ. ಆದಷ್ಟು ಮಿಕ್ಸಿಗೆ ಹಾಕ್ಕೊಬೇಕಾದ್ರೆ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡ್ರೆ ಮಿಕ್ಸಿ ಜಾರ ಏನೂ ಹಾಳಾಗೋಗೋದಿಲ್ಲ. ನೋಡಿ, ಹೀಗೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಜೊತೆಗೆ ಕಾಯಿನೂ ರುಬ್ಬಿರೋದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ನೀಟಾಗಿ ಹೊಂದ್ಕೊಳೋ ಹಾಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈಗ ನಾವು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ನಿಮಗೆ ಬೇಕು ಅಂದರೆ ಸೋಡಾ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೇ ಮಾಡ್ಕೊಬೋದು. ನಾನು ಚಿಟಿಕೆ ಸೋಡಾ ಹಾಕ್ಕೊತಾ ಇದ್ದೀನಿ. ಒಂದೇ ಒಂದು ಸ್ವಲ್ಪ ಸೋಡಾ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಇಲ್ಲ. ನಿಮ್ಗೆ ಬೇಕು ಅಂದರೆ ಮಾತ್ರ ಚಾಯ್ಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ದೋಸೆ ಹಿಟ್ಟಿನ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು. ಇಡ್ಲಿ ಹಿಟ್ಟಿರುತ್ತಲ್ವ, ಆ ರೀತಿ ನಾವು ಕಲಿಸ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿ ನೋಡಿ, ಈ ರೀತಿ ಹೊಂದ್ಕೊಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟಿಲ್ಲದಾಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಾವು ಹಾಕಿರೋ ಚಿರೋಟಿ ರವೆ ಇರುತ್ತಲ್ವ, ಅದು ನೆನ್ಕೊಳೋ ಹಾಗೆ ನಾವು ಒಂದು ಅರ್ಧ ಗಂಟೆ ಸೆಟ್ಟಾಗೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ನೋಡಿ, ಈಗ ಚೆನ್ನಾಗೆಲ್ಲ ಹೊಂದ್ಕೊಂಡಿದೆ. ಈಗ ಒಂದು ಅರ್ಧ ಗಂಟೆ ನಾವು ಬಿಟ್ಬಿಡಬೇಕು, ಆವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅರ್ಧ ಗಂಟೆ ಸೆಟ್ಟಾದಮೇಲೆ ಇವಾಗ ಹಿಟ್ಟನ್ನು ನಾವು ತವದ ಮೇಲೆ ಹಾಕ್ಬಿಟ್ಟು, ನಾವು ಒಂದು ಸಲ ಸೌಟಲ್ಲಿ ಹಾಕಿರ್ತೀವಲ್ಲ ಅಷ್ಟನ್ನು ಹಾಗೇ ಮತ್ತು ನಾವು ಹರಡಬಾರ್ದು, ಹಾಗೇ ಬಿಟ್ಬಿಡ್ಬೇಕಾಗುತ್ತೆ. ಈಗ ನಿಮ್ಗೆ ತುಪ್ಪ ಬೇಕಾದರೆ ತುಪ್ಪ, ಇಲ್ಲ ಅಂತಂದರೆ ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಂಡು ನಾವು ಒಂದು ಪ್ಲೇಟನ್ನು ಇದ್ಬಿಟ್ಟು ನೀಟಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಆದಷ್ಟು ಉರಿ ಜಾಸ್ತಿ ಇಟ್ಕೊಬಾರ್ದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಧಾನವಾಗಿ ಬೇಯಿಸ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ದಪ್ಪ ಇಲ್ಲ ಇರುತ್ತಲ್ಲ, ಸೆಟ್ ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಸೇಮ್ ಅಷ್ಟೇ ಮಾಡ್ಕೊಬೇಕು. ತುಂಬ ತೆಳುವಾಗಿ ಮಾಡ್ಕೊಂಡ್ರು ಒಂದು ಸ್ವಲ್ಪ ಎಂಚೆಲ್ಲನ ಚೆನ್ನಾಗಿದ್ರೆ ಬರುತ್ತೆ, ಇಲ್ಲ ಅಂತಂದರೆ ಬಂದಿರೋದಿಲ್ಲ. ನೋಡಿ, ಈ ರೀತಿ ನಾನು ದಪ್ಪನಾಗಿ ಸೆಟ್ ದೋಸೆ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಮಾಡ್ಕೊಂಡಿದ್ದೀನಿ. 2 ಕಡೆ ಸಾಧ್ಯವಾದಷ್ಟು 2 ಕಡೆ ಬೇಯಿಸ್ಕೊಳ್ಳಿ, ಇಲ್ಲಾಂದ್ರೆ ಒಂದು ಕಡೆ ಬೇಯಿಸ್ಕೊಂಡ್ರೂ ನಡೆಯುತ್ತೆ. ನಾನು 2 ಕಡೆನೂ ಬೇಯಿಸ್ಕೊಂಡಿದ್ದೀನಿ. ಒಂದೇ ಸಲ ಸೌಟ್ಗೆ ಎಷ್ಟು ಹಿಟ್ಟು ಬರುತ್ತೋ ಅಷ್ಟು ಹಿಟ್ಟನ್ನು ಒಂದೇ ಸಲ ನಾವು ಹೆಂಚಿನ ಮೇಲೆ ಹಾಕ್ಬಿಟ್ಟು ನಾವೇನು ಹರಡಬಾರ್ದು, ಅದೇ ಹರಡ್ಕೊಳ್ಳುತ್ತೆ. ಕಾಯಿ ದೋಸೆ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಸಿಂಪಲ್ಲಾಗಿ ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ 1-2 ಟೇಬಲ್ ಸ್ಪೂನು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಸಿಡಿಸ್ಕೊತಾ ಇದ್ದೀನಿ. ಆದಷ್ಟು ಯಾವಾಗ ನಾನು ಸಾಸಿವೆ ಸಿಡಿಸ್ಕೊತೀನಿ, ನೀವು ಹಾಗೆಯೇ ಸಿಡಿಸ್ಕೊಳ್ಳಿ. ಈಗ ಕಡಲೆಬೇಳೆ ಹಾಕ್ಕೊಂಡು, ಕಡಲೆಬೇಳೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದಾದಮೇಲೆ ಈರುಳ್ಳಿ ಮತ್ತು ನಾವು ಹಚ್ಕೊಂಡಿರೋ ಅಂಥ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀವಿ. ಊರಲ್ಲಿ ಮಾಡ್ತಾ ಇರೋದ್ರಿಂದ ಇಷ್ಟು ಮೆಣಸಿನ್ಕಾಯಿ ಹಾಕ್ಕೊತಾ ಇರೋದು. ನಾನಂತೂ ಇಷ್ಟು ಹಾಕೋದಿಲ್ಲ, ನೀವು ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ. ನಮ್ಮನೆ ಖಾರ ಕಡಿಮೆ ತಿನ್ನೋದು, ಊರಲ್ಲೆಲ್ಲ ಜಾಸ್ತಿ ತಿನ್ನೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದಾರೆ ಹಸಿಮೆಣ್ಸಿನ್ಕಾಯಿ. ಆದಷ್ಟು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಒಂದು ಸ್ವಲ್ಪ ಖಾರ ಎಲ್ಲ ಕಡಿಮೆ ಆಗುತ್ತೆ. ಆ ರೀತಿ ನೀವು ಹಾಕ್ಕೊಂಡು ಮಾಡ್ಕೊಬೋದು. ಒಂದು ಸ್ವಲ್ಪ ಜಾಸ್ತಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ಏನು ಬಿಡೋದೇನು ಬೇಡ. ಒಂದು ಅರ್ಧ ಬೆಂದಾದಮೇಲೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳೋದು. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿಯೂ ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೋಡಿ, ಅರ್ಧ ಮಾತ್ರ ಬೆಂದಿದೆ, ಈರುಳ್ಳಿ ತುಂಬ ಬೆಂದಿಲ್ಲ, ಅರ್ಧ ಮಾತ್ರ ಬೆಂದಿದೆ. ಈಗ ಆಲೂಗೆಡ್ಡೆನ ಚೆನ್ನಾಗಿ 1-2 ಸಲ ಕುಕ್ಕರಲ್ಲಿ ಕೂಗಿಸ್ಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಎಲ್ಲನ ಪುಡಿ ಮಾಡ್ಕೊಂಡಿರೋದು. ಇವಾಗ ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್
ಮಾಡಿಕೊಂಡ್ರೆ ತುಂಬ ಸಿಂಪಲ್ಲಾದ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ. ತುಂಬ ಜಾಸ್ತಿ ಇದಕ್ಕೆ ತೆಂಗಿನಕಾಯಿ ಆಗಿರ್ಬೋದು, ಜೀರಿಗೆ, ಕೊತ್ತಂಬರಿ ಸೊಪ್ಪಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಹಾಗೇ ಮಾಡ್ಕೊಬೋದು. ನಾವು ಸಿಂಪಲ್ಲಾಗಿ ದಿಢೀರ್ನೇ ಮಾಡ್ತಾ ಇರೋದ್ರಿಂದ ಯಾವುದಿರುತ್ತೋ ಅದರೊಳಗಡೆ ಮಾಡ್ಕೊತಾ ಇದ್ದೀವಿ. ಸಿಂಪಲ್ಲಾಗಿ ಅರ್ಧ ಗಂಟೆ ಒಳಗಡೆ ದೋಸೆನೂ ರೆಡಿ ಆಯಿತು, ಜೊತೆಗೆ ಒಂದು ಕಾಲು ಗಂಟೆ ಒಳಗಡೆ ಆಲೂಗೆಡ್ಡೆ ಪಲ್ಯನೂ ರೆಡಿ ಆಯಿತು. ಇದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ಚಟ್ನಿ ಅಥವಾ ಕಡಲೆ ಬೀಜದ ಚಟ್ನಿ, ಇಲ್ಲಾಂತಂದರೆ ಕಡಲೆ ಚಟ್ನಿ, ಯಾವುದು ಮಾಡಿದ್ರೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಊರಲ್ಲಿ ಎಳ್ನೀರು ಕುಡಿಯೋಣ ಅಂತಂದ್ಬಿಟ್ಟು ಎಳ್ನೀರು ಕಿತ್ವಾ ಒಂದು ಸ್ವಲ್ಪ ಬಲ್ತ್ಬಿಟ್ಟಿತ್ತು, ತಿನ್ನೋದಕ್ಕಾಗಲಿಲ್ಲ ದೋಸೆನ. ಹಾಗಾಗಿ ಎಳ್ನೀರು ಮಾತ್ರ ಕುಡಿದ್ಬಿಟ್ಟು ಉಳಿದಿದ್ದನ್ನು ನಾವು ಬಿಸಾಡ್ದಲೆ ಹಾಗೇ ಈಗ ನೋಡೋಣ ಅಂತ ದೋಸೆ ಮಾಡಿದ್ವಿ. ಇನ್ಸ್ಟೆಂಟಾಗಿ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಬೆಂಗಳೂರಲ್ಲೆಲ್ಲ ಒಂದು ಸ್ವಲ್ಪ ದೋಸೆ ಎಲ್ಲ ಬಲ್ತಿದ್ರೆ ನಾವು ಹಾಗೇ ಬಂದುಬಿಡ್ತೀವಿ. ಅದನ್ನ ಬದಲು ತೊಗೊಂಬಂದು ನಾವು ಈ ರೀತಿ ದೋಸೆನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವುದನ್ನು ವೇಸ್ಟ್ ಮಾಡಬಾರ್ದು, ಟೇಸ್ಟಿಯಾಗೂ ಇರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ಮಕ್ಕಳನ್ನು ಇಷ್ಟಪಡ್ತಾರೆ. ಈ ರೀತಿ ದೋಸೆ ಮಾಡಿಕೊಟ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವೊಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಿಮ್ಗೆ ಇಷ್ಟ ಆಗಿದೆ ವಿಡಿಯೋಕ್ಕೆ ಲೈಕು, ಶೇರು, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.